ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕಾಲಿಗೆ ಕೈ ಶಾಸಕ ಬಿದ್ದು ನಮಸ್ಕರಿಸಿರುವಂತಹ ಒಂದು ಬೆಳವಣಿಗೆ ಕಂಡುಬಂತು. ದಿಶಾ ಸಭೆಯಲ್ಲಿ ಇವತ್ತು ಗಣಿಗ ರವಿ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನ ಕಂಡ ಕೂಡಲೇ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಧ್ಯಕ್ಷತೆಯ ದಿಶಾ ಸಭೆಯಲ್ಲಿ ಕಾಂಗ್ರೆಸ್ನ ಉಳಿದ ಶಾಸಕರು ಯಾರೂ ಕೂಡ ಬರಲಿಲ್ಲ. ಕೇವಲ ಗಣಿಗ ರವಿ ಮಾತ್ರ ಹಾಜರಾಗಿದ್ರು. ಎಚ್ಡಿಕೆ ಸಭೆಗೆ ಆಗಮಿಸುತ್ತಿದ್ದಂತೆ ಕೈ ಮುಗಿದು ಕಾಲ್ ಮುಟ್ಟಿ ನಮಸ್ಕಾರವನ್ನ ಮಾಡಿದ್ದಾರೆ ರವಿ. ಸಭೆ ಆರಂಭಕ್ಕೂ ಮುನ್ನವೇ ಈ ರೀತಿಯಾದಂತಹ ದೃಶ್ಯ ಗಮನ ಸೆಳೆಯಿತು. ಮಂಡ್ಯ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಸಭೆ ನೋಡ್ತಾ ಇದ್ರಿ. ದೃಶ್ಯದಲ್ಲಿ ಗಣಿಗ ರವಿ ಅವರು ಅವರ ಕಾಲನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ತಾರೆ. ಯಾವ ಕಾಂಗ್ರೆಸ್ ಶಾಸಕರು ಕೂಡ ಈ ಸಭೆಯಲ್ಲಿಲ್ಲ. ಸಹಜವಾಗಿ ಕೆಲವರಿಗಿರುತ್ತೆ, ನಾವು ರಾಜಕೀಯವಾಗಿ ವಿರೋಧಿಗಳಿದ್ರೂ ಕೂಡ ಅವರ ವಯಸ್ಸಿಗೆ ತಕ್ಕ ಹಾಗೆ ಗೌರವವನ್ನು ಕೊಡುವಂಥದ್ದು ಕೆಲವರು ಪಾಲಿಸ್ಕೊಂಡು ಬಂದಿರ್ತಾರೆ. ಬಹುಶಃ ಗಣಿಗ ರವಿ ಅದೇ ರೀತಿಯಾಗಿ ನೋಡಿರ್ತಾರೆ ಇದನ್ನ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಈ ಬೆಳವಣಿಗೆಯಲ್ಲಿ ಅಚ್ಚರಿ ಮೂಡಿಸುವಂಥದ್ದೇನಿದೆ? ಸಹಜವಾಗಿ ರಾಜಕೀಯವಾಗಿ ವೈರಿಗಳಿರಬಹುದು, ಆದರೆ ವೈಯಕ್ತಿಕವಾಗಿ ಏನು ವೈರತ್ವ ಇರಲ್ಲ ಅಲ್ಲ? ಸೊ ಆ ರೀತಿಯಾಗಿ ನೋಡ್ಬೇಕಲ್ವಾ ಇದನ್ನ? ಖಂಡಿತದೇವಿ, ಆ ರೀತಿ ನೋಡ್ಬೋದು. ಆದರೆ ರಾಜಕೀಯವಾಗಿ ನಾವು ನೋಡೋದಾದ್ರೆ ಪರಸ್ಪರವಾಗಿ ರಾಜಕೀಯ ವಿಚಾರವಾಗಿ ಗಣಿಗ ರವಿಯವರು ಕುಮಾರಸ್ವಾಮಿ ಅವರ ವಿಚಾರವಾಗಿ ಸಾಕಷ್ಟು ವಿರೋಧವಾಗಿ ವಾಗ್ದಾಳಿಗಳನ್ನು ನಡೆಸಿದ್ದಾರೆ. ಅಭಿವೃದ್ಧಿ ವಿಚಾರವಾಗಿ ಕೂಡ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸ್ಕೊಂಡ್ ಬಂದಿರುವಂಥದ್ದು. ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಕೂಡ ಕುಮಾರಸ್ವಾಮಿ ಅವರ ವಿಚಾರವಾಗಿ ಒಂದಷ್ಟು ಟೀಕೆಗಳನ್ನು ಕೂಡ ಗಣಿಗ ರವಿಯವರು ಮಾಡಿದ್ರು. ಇದಾದ ಬಳಿಕವಾಗಿ ಇಂದು ದಿಶಾ ಸಭೆ ನಡೀತಾ ಇತ್ತು. ದಿಶಾ ಸಭೆಯ ಆರಂಭಕ್ಕೂ ಮುನ್ನವೂ ಕೂಡ ಏನು ಕುಮಾರಸ್ವಾಮಿ ಅವರು ಬರುವಂತಹ ಸಂದರ್ಭದಲ್ಲಿ ಗಣಿಗ ರವಿಯವರು ಕಾಲಿಗೆ ಬಿದ್ದಿರುವಂಥದ್ದು ಇದೊಂದು ರೀತಿಯಾಗಿ ಅಚ್ಚರಿಯಾದಂತಾಗಿ ಅಲ್ಲಿದ್ದವ್ರಿಗೆಲ್ಲರೂ ಕೂಡ ಅಧಿಕಾರಿಗಳಿಗಾಗ್ಬೋದು ಮತ್ತೆ ಒಂದಷ್ಟು ರಾಜಕೀಯ ಮುಖಂಡರು ಒಂದಷ್ಟು ಜನ ಇದ್ರು, ಅವರು ಕೂಡ ಒಂದು ರೀತಿಯಾಗಿ ಅಚ್ಚರಿಯಾಗಿ ಕಾಣ್ತು. ಯಾಕಂದ್ರೆ ಗಣಿಗ ರವಿಕುಮಾರ್ ಅವರು ಹಿಂದೆ ಕೂಡ ಕುಮಾರಸ್ವಾಮಿ ಅವರ ಜೊತೆ ಬಹಳಷ್ಟು ಒಡನಾಟಗಳಿದ್ರು. ಆ ಒಡನಾಟದ ಮತ್ತೆ ಪ್ರೀತಿ ವಿಶ್ವಾಸದ ಮೇರೆಗೆ ಕಾಲನ್ನ ಬಿದ್ದಿರಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ಇದೀಗ ಆಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.